Hi, hello dear students. Welcome to SPUC Coaching Center Vijaypura. I hope you are doing well concerned to the KCET. Along with the KCET, you are preparing second exam or third exam also. Already physics idu, chemistry idu, biology idu individual video how to score more than 80 percentage in second exam as well as in third exam ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಆಗಿತ್ತು ಮಾಡಲಾಗಿದೆ. ಸೊ ನೆಕ್ಸ್ಟ್ ಏನು ಮ್ಯಾಥಮೆಟಿಕ್ಸ್ ಇದೊಂದು ಮಾಡಿ ಅಪ್ಲೋಡ್ ಮಾಡ್ತೈತಿ. ಸೊ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಯಾವುದು ಪ್ಲೇ ಸ್ಟೋರ್ ನಲ್ಲಿ SPUC ಆಪ್ ನ ಲಾಂಚ್ ಮಾಡೈತಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯು ಹ್ಯಾವ್ ಡೌನ್ಲೋಡೆಡ್. ನೆಕ್ಸ್ಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಕೋರ್ಸಸ್ ನ ಬೈ ಮಾಡ್ಕೊಂಡಿರಿ, ಇನ್ನು ಕೆಲವೊಬ್ರು ಡೌನ್ಲೋಡ್ ಮಾಡ್ಕೊಂಡಿರಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದಿರಲ್ಲ, ಯಾರ್ಯಾರಿಗೆ ಅವಶ್ಯಕತೆ ಇದೆಯಲ್ಲ, ಸೊ ಯು ಕ್ಯಾನ್ ಬೈ ದಿ ಕೋರ್ಸಸ್ ಅಟ್ ವೆರಿ ಲೆಸ್ ಕಾಸ್ಟ್, ಜಸ್ಟ್ ಅಟ್ 300 rupees ಒಂದೊಂದು ಸಬ್ಜೆಕ್ಟ್ ನ ಸಿಗಂಗ್ ಮಾಡೈತಿ. ಸೊ ಅದು ಎಲ್ಲಾ ಸ್ಟೂಡೆಂಟ್ಸ್ ಹೆಲ್ಪ್ಫುಲ್ ಆಗಲಿ, ಸೆಕೆಂಡ್ ಎಕ್ಸಾಮ್ ಸ್ಕೋರ್ ಮ್ಯಾಕ್ಸಿಮಮ್ ಮಾಡ್ಕೊಳ್ಳಿ ಅಂತೇಳಿ ಆ ಉದ್ದೇಶದಿಂದ ಅದು ಇಟ್ಟೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಇನ್ ಡೀಟೇಲ್ ಅಬೌಟ್ ದಿ ಮ್ಯಾಥಮೆಟಿಕ್ಸ್. ಬಿಫೋರ್ ಪ್ರೊಸೀಡಿಂಗ್ ದಟ್, ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ, ಅಂದಾಗ ಇದ್ರಾಗ ಏನ್ ಡಿಸ್ಕಷನ್ ಮಾಡಿವಿ ಅನ್ನೋದು ಗೊತ್ತಾಗ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಬಿಫೋರ್ ಪ್ರೊಸೀಡಿಂಗ್ ದಟ್, ಸೊ ಇಲ್ಲಿ 2024 ಟಾಪರ್ಸ್ ಇದ್ದಾರೆ, ಕಂಗ್ರಾಚುಲೇಷನ್. ಮತ್ತೆ ನೀವು ಇದೇ ತರನ ಹೆಚ್ಚಿನ ಪರ್ಸೆಂಟೇಜ್ ನ ಸ್ಕೋರ್ ಮಾಡ್ಕೊಳ್ರಿ. ಸೊ ಅದ್ರ ಜೊತೆಗೆ 2025 ದವರು ಇದ್ದಾರೆ ಇಲ್ಲಿ, ಸೊ ನಿಮ್ ಫ್ರೆಂಡ್ಸ್, ಸೊ ಇವ್ರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ನ ನೀವು ಮಾಡ್ಕೊಳ್ರಿ ಸೆಕೆಂಡ್ ಎಕ್ಸಾಮ್ ತಗದು. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಕಂಗ್ರಾಚುಲೇಷನ್ ಹೇಳುತ್ತೆ. ಲೆಟ್ ಅಸ್ ಗೆಟ್ ಇನ್ ಟು ದಿ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಫಾರ್ ದಿ 2025 ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು ಮತ್ತೆ ಥರ್ಡ್ ಎಕ್ಸಾಮ್ ಆಗಿರ್ಬೋದು. ಪಾರ್ಟ್ ವೈಸ್ ಇಲ್ಲಿ ಸೊ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಪಾರ್ಟ್ ಎ MCQs ಇರೋದ್ರಿಂದ ಪಾರ್ಟ್ ಎ ಬಿಟ್ಟೈತೆ. ಸೊ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತೆ ಪಾರ್ಟ್ ಇದನ್ನ ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡೈತಿ. ಇವೇ ನಮ್ ಪಾಸಿಂಗ್ ಪ್ಯಾಕೇಜ್ ದೊಳಗಡೆನು ಸೊ ಕ್ವಶನ್ಸ್ ಇದ್ದಾವ. ಅದರದ PDF ಸೊ ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡ್ರಂದ್ರೆ ಆಪ್ ದೊಳಗಡೆ ಆಲ್ರೆಡಿ ಅಪ್ಲೋಡ್ ಮಾಡೈತಿ. ಸೊ ಅಲ್ಲಿಂದ ನೀವು ಯುಟಿಲೈಸೇಷನ್ ತಗೋಬಹುದು. ಸೊ ಪಾರ್ಟ್ ಬಿ ದೊಳಗಡೆ ಸೊ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತೇಳಿ ಈ ತರ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಕೇಳಬಹುದು. ಮತ್ತೆ ಇಲ್ಲಿ ಫ್ರೂ ಅಂತೇಳಿ ಕೇಳಿದಾನೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ದಿಂದ. ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ದಿಂದ ಯಾವುದು ಏರಿಯಾ ಆಫ್ ದಿ ಟ್ರಯಾಂಗಲ್ ಕಂಡು ಹಿಡಿಯೋದಾಗಿರ್ಬೋದು, ಕೆ ವ್ಯಾಲ್ಯೂ ಕಂಡು ಹಿಡಿಯೋದಾಗಿರ್ಬೋದು, ಇಲ್ಲಾಂದ್ರೆ ಈಕ್ವೇಶನ್ ಆಫ್ ದಿ ಲೈನ್ ಯಾವ್ದಾದ್ರು ಒಂದು ಕೇಳ್ತಾನೆ. ಇವು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಡಿಫ್ರೆನ್ಸಿಯೇಷನ್ ಯಾರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಡಿಫ್ರೆನ್ಸಿಯೇಷನ್ ಆಲ್ರೆಡಿ ವಿಡಿಯೋಸ್ ನ ಮಾಡಿ ನಮ್ ಆಪ್ ದೊಳಗೂ ಅಪ್ಲೋಡ್ ಮಾಡೈತಿ, ಮತ್ತೆ ಯೂಟ್ಯೂಬ್ ನಾಗೂ ಅಪ್ಲೋಡ್ ಮಾಡೈತಿ. ಇನ್ನೂ ಒಂದಿಷ್ಟು ಸ್ಪೆಷಲ್ ವಿಡಿಯೋಸ್ ನ ಮಾಡಿ ಆಪಿಗೆ ಅಪ್ಲೋಡ್ ಮಾಡಿರ್ತದೆ. ಸೊ ದಟ್ ಇಸ್ ಗೋಯಿಂಗ್ ಹೆಲ್ಪ್ ಅ ಲಾಟ್ ಫಾರ್ ದ ಸೆಕೆಂಡ್ ಎಕ್ಸಾಮ್ ಆಸ್ ವೆಲ್ ಆಸ್ ಥರ್ಡ್ ಎಕ್ಸಾಮ್. ಸೊ ಆಪ್ ನಾಗ ನೋಡೋರು ಆಪ್ ನಾಗ ನೋಡ್ರಿ, ಯೂಟ್ಯೂಬ್ ನಾಗ ವಾಚ್ ಮಾಡೋರು ಯೂಟ್ಯೂಬ್ ನಾಗೂ ವಾಚ್ ಮಾಡ್ಕೋರಿ. ಸೊ ಡಿಫ್ರೆನ್ಸ್ ಏನಾಗ್ತದಪ್ಪ ಅಂದ್ರೆ ಆಪ್ ದೊಳಗಡೆ ಎಲ್ಲಾ ಕಂಪ್ಲೀಟ್ ಆಗಿ ಒಂದ್ ಕಡೆ ಸಿಸ್ಟಮೆಟಿಕ್ ಸಿಗ್ತೈತಿ. ಯೂಟ್ಯೂಬ್ ನಾಗ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಡ್ ಅದು ನಡುವೆ ಡಿಸ್ಟರ್ಬೆನ್ಸ್ ಅದ ಆಗ್ತಾ ಇರ್ತೈತಿ. ಬಟ್ ಇನ್ನು ಕೆಲವೊಂದಿಷ್ಟು ಸ್ಪೆಷಲ್ ವಿಡಿಯೋ ಮಾಡಿ ಆಪ್ ದಾಗ ಅಷ್ಟೇ ಆಡ್ ಮಾಡಿರ್ತದ, ಮತ್ತೆ ಕೆಲವೊಂದಿಷ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತದ. ಯುಟಿಲೈಸೇಷನ್ ತಗೊಳ್ರಿ. ಈ ಸಲ ಇದ್ರ ಮ್ಯಾಲ ಕ್ವಶನ್ ರಿಪೀಟ್ ಆಗ್ಬಹುದು ನೋಡ್ರಿ. ಯಾವ್ದ್ರದ ಮ್ಯಾಲ ರಿಸರ್ಟ್ ಪ್ರಾಬ್ಲಮ್ಸ್ ಅನ್ನ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಓಕೆ, ಈ ಕ್ವಶನ್ ಬಿಟ್ರೆ ಈ ಕ್ವಶನ್ ಎರಡದ್ರಾಗ ಒಂದು ರಿಪೀಟ್ ಆಗಬಹುದು. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇರ್ಲಿಲ್ಲ ಮತ್ತೆ ಹೊಳ್ಳಿ ಏರಿಯಾ ಆಫ್ ದಿ ಟ್ರಯಾಂಗಲ್ ನೇ ಹೋಗ್ಬಹುದು. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸೊ ದಟ್ ಇಸ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್. ಇದನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗ್ತದೆ. ಇಲ್ಲಾಂದ್ರೆ ಎಂಗಲ್ ಬಿಟ್ವೀನ್ ಸೊ ಟೂ ವೆಕ್ಟರ್ಸ್ ಅಂತ ಹೇಳಿ ಕೇಳ್ಬಹುದು. ಸೊ ಇದು ಡಿಸ್ಟ್ರಿಬ್ಯೂಷನ್ ಡಿಲೀಟ್ ಆಗೈತಿ ಪ್ರೊಬಬಿಲಿಟಿ ಮೇಲೆ. ಸೊ ದಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈ ಕ್ವಶನ್ ಮತ್ತೆ ಈ ಕ್ವಶನ್ ಡಿಲೀಟ್ ಆಗ್ಯಾವ. ಸೊ ಇಗ್ನೋರ್ ದೋಸ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಪಾರ್ಟ್ ಸಿ ದೊಳಗಡೆ. ಸೊ ಯಾವ ತರ ಕ್ವಶನ್ ಕೇಳ್ತಾನೆ ಸರ್, ಸಾಲ್ವ್ ಅಂತ ಹೇಳಿ ಕೇಳ್ಬಹುದು. ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತೇಳಿ ಸೆಕೆಂಡ್ ಚಾಪ್ಟರ್ ದಿಂದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ದಿಂದ ಕೇಳ್ಬಹುದು. ಮತ್ ಹೊಳ್ಳಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಸೊ ದಟ್ ಇಸ್ ಡಿಫ್ರೆನ್ಸಿಯೇಷನ್ ಎಸ್ಪೆಷಲಿ. ಸೊ ಎದ್ರ ಮೇಲೆ ಸರ್ ಪ್ಯಾರಾಮೆಟ್ರಿಕ್ ಫಾರ್ಮದ ಮೇಲೆ. ಸೊ ಪ್ರಾಬ್ಲಮ್ ನ ಪ್ರೂವ್ ದಟ್ ಅಂತ ಹೇಳ್ತೇವೆ, ಫೈಂಡ್ ಅಂತೇಳಿ. ಸೊ ಆಲ್ರೆಡಿ ಒಂದು 6 ಕ್ವಶನ್ ಕೊಟ್ಟೈತಿ ನೋಡ್ರಿ. ಸೊ ಲಾಸ್ಟ್ 2023 ದವರಿಗೂ ಒಂದಿಷ್ಟು ವಿಡಿಯೋನು ಮಾಡಿ ಅಪ್ಲೋಡ್ ಮಾಡಾಗಿತ್ತು. ಅದು ಮ್ಯಾಥಮೆಟಿಕ್ಸ್ 2 ಅಂತೇಳಿ ಪ್ಲೇ ಸ್ಟೋರ್ ಇದೆ, ಅಲ್ಲಿಂದಾದ್ರೂ ಯಾವ್ದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿಂದಾದ್ರೂ ವಾಚ್ ಮಾಡ್ರಿ. ಸೊ ಒಟ್ನಲ್ಲಿ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಇನ್ ಸೆಕೆಂಡ್ ಎಕ್ಸಾಮ್. ಸೊ ಯಾವ ತರ ಪಾಸಿಂಗ್ ಪ್ಯಾಕೇಜ್ ಇದೆ ಅಂತ ಅನ್ನೋದು ಸೊ ಲೆಟ್ ಅಸ್ ಯು ಕ್ಯಾನ್ ಗ್ಲಾನ್ಸ್. ಆಲ್ರೆಡಿ ನಿಮ್ಗ ಯಾವ್ದು ಕೆಮಿಸ್ಟ್ರಿದು, ಬಯಾಲಜಿದು ಮತ್ತೆ ಫಿಸಿಕ್ಸ್ ನೋಡಿರಲ್ಲ, ಅದೇ ತರನೇ ಇದ್ರದ್ದು ಇದೆ. ಬಟ್ ಇಲ್ಲಿ ಯಾವ ತರ ಏನಿದೆ ಅಂತ ಅನ್ನೋದು ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಒನ್ಸ್. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಪಾಸಿಂಗ್ ಪ್ಯಾಕೇಜ್. ಆಲ್ಮೋಸ್ಟ್ ಸೇಮ್ ವೇದೊಳಗೆ ಪ್ರಿಪೇರ್ ಮಾಡೈತೆ, ಎಲ್ಲಾನು ಒಂದೇ ತರನೇ. ಇಲ್ಲಿ 2024 ದೊಳಗಡೆ ಸೊ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದ್ದು ಔಟ್ ಆಫ್ 80 ಅಂತ ಅನ್ನೋದು ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಡಲಾಗಿದೆ. ಸೊ 80 ದೊಳಗಡೆ ಏನಪ್ಪಾ ಅಂದ್ರ ದಟ್ 20 MCQs ಇರ್ತಾವ. 20 ತೆಗೆದ್ರಿ ಅಂತಂದ್ರೆ ಓಕೆ ರೈಟಿಂಗ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎಸ್ 60 ದೊಳಗಡೆ 60 ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿತ್ತು ಅಂತ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟೈತೆ. ಸೊ ಲೆಟ್ ಅಸ್ ಗೋ ಹೆಡ್. ಸೊ ಆಲ್ರೆಡಿ ಚಾಪ್ಟರ್ ವೈಸ್ ಅವರ್ಸ್ ಅಲೋಟೆಡ್ ಮತ್ತೆ ಮಾರ್ಕ್ಸ್ ಅಲೋಟೆಡ್.
ನೆಕ್ಸ್ಟ್ ಇಲ್ಲಿ ಬ್ಲೂ ಪ್ರಿಂಟ್ ನ ಚಾಪ್ಟರ್ ವೈಸ್ ಎಲ್ಲೆಲ್ಲಿ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಆಗ್ತಾವ ಅನ್ನೋದು ಕಂಪ್ಲೀಟ್ ಎಲ್ಲಾ ಚಾಪ್ಟರ್ಸ್ ನ ಇಲ್ಲಿ ಸೊ ಮೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ 100% ಫಿಕ್ಸ್ ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ಸ್. ಇಲ್ಲಿ ಪಾರ್ಟ್ ಎದನ್ನ ಇಲ್ಲಿ MCQs ಕೇಳ್ತಾನೆ ಈಗ. ಸೊ ಅವಾಗ ಪ್ರಿವಿಯಸ್ ಇಯರ್ ಈ ತರ ಕೇಳ್ತಿದ್ರು, ಈಗ MCQs ಇದನ್ನೇ ಯಾವ್ದಾದ್ರು ಒಂದು ಇದನ್ನ ಕೊಟ್ಟು ಸಿಂಪಲ್ ವೇದೊಳಗ ಪ್ರಾಬ್ಲಮ್ ಕೊಟ್ಟು ಅದ್ರದ್ದು MCQs ನ ಮಾಡಬಹುದು. ಸೊ ಅದಕ್ಕೆ ಇವು ಪಾರ್ಟ್ ಎದನ್ನು ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡ್ರೆ ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ನೆಕ್ಸ್ಟ್ MCQs ನು ಪ್ರಾಕ್ಟೀಸ್ ಮಾಡ್ರೆ. ಇಲ್ಲಿ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಇದು ಪಾರ್ಟ್ ಬಿ ಇದು. ಸೊ ಪಾರ್ಟ್ ಡಿ ಈ ಕ್ವಶನ್ಸ್ ನ 6 ಕ್ವಶನ್ಸ್ ಮಾಡ್ಕೊಡ್ರಿ, ತರವಾಗಿ ಪ್ರಿಪೇರ್ ಆಗ್ರಿ. ಇವು 6ದ್ರಾಗ ಒಂದು ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ದು ಸೊ ಪಾರ್ಟ್ ಎದು ಇವೇ ಇಂಥವನ್ನೇ ಕ್ವಶನ್. ಸೊ ಮೊನ್ನೆನ ಯಾವ್ದಪ್ಪ ಅಂದ್ರೆ ಸೈನ್ ಇನ್ವರ್ಸ್ ರೂಟ್ 1/√2 ದನ್ನ ಕೇಳಿದ. ಸೊ ಅದಕ್ಕೆ ಇಲ್ಲೇ ಆಪ್ಷನ್ಸ್ ನ ಕ್ರಿಯೇಟ್ ಮಾಡಿರ್ತಾನೆ, ಇದನ್ನೇ ಕ್ವಶನ್ ಕೇಳಬಹುದು. ಫೈಂಡ್ ದಿ ವ್ಯಾಲ್ಯೂಸ್ ಬದಲಾಗಿ ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅಂತ ಹೇಳಿಕೆ ಸೊ ಕೊಸೆಕ್ ಇನ್ವರ್ಸ್ ಆಫ್ -√2 ಅಂತೇಳಿ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಕ್ರಿಯೇಟ್ ಮಾಡಿರ್ತಾನೆ ನೋಡ್ರಿ. ಇಲ್ಲಾಂದ್ರೆ ರೈಟ್ ಅನ್ನೋದ್ ಬದಲಾಗಿ ಸೊ ಏನಪ್ಪಾ ಅಂದ್ರೆ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ -1 ಈಸ್ ಅಂತೇಳಿ ಹಿಂಗ್ MCQs ನ ಕ್ರಿಯೇಟ್ ಮಾಡಿರ್ತಾನೆ. ಸೊ ಅದಕ್ಕೆ MCQs ನಾವು ಬೇಕಾದಷ್ಟು 1 ಲಕ್ಷ ಗಟ್ಟಲೆ MCQs ಬಿಡಿಸಿದ್ರು ಅವು ಅಪಿಯರ್ ಆಗಂಗಿಲ್ಲ. ಸ್ವಲ್ಪ ನೀವು ಬೇಸಿಕ್ ನಾಲೆಜ್ ನ ಮತ್ತೆ ಕಲ್ತಿದ ನಾಲೆಜ್ ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಟ್ಯಾಕಲ್ ದೋಸ್ MCQs. ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ನೆಕ್ಸ್ಟ್ ಚಾಪ್ಟರ್. ಇದ್ರಾಗ ಮ್ಯಾಟ್ರೈಸಿಸ್ ಸೊ ಈ ತರ ಇದ್ರ ಮೇಲೆ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಒಂದು ಕ್ವಶನ್ MCQs ದಾಗ 100% ಬರ್ತೈತಿ. ಇದೇ ತರನೇ ಪ್ರಿವಿಯಸ್ ನೋಡ್ಕೊಳ್ರಿ, ಯಾವ ತರ ಇದು ಅಪಿಯರ್ ಆಗಿತ್ತು, ಈ ತರ ಅಪಿಯರ್ ಆಗಿತ್ತು. ಒಟ್ಟಿನಲ್ಲಿ ಸೊ ಕನ್ಸ್ಟ್ರಕ್ಷನ್ ಮೇಲೆ ಅಂತೂ ಒಂದು MCQs ದಾಗ ಇದಿರ್ತೈತಿ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ರೈಟ್ ಅಥವಾ ಎಕ್ಸ್ಪ್ರೆಸ್ ಅಂತೇಳಿ. ಸೊ ದಿಸ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಸಮ್ ಆಫ್ ಅ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಮಾಡ್ತೈತಿ ಅಂತೇಳಿ. ಇದು ಮೋಸ್ಟ್ ಆಫ್ ದಿ ಟೈಮ್ ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಅಗೇನ್ ದೇರ್ ವಿಲ್ ಬಿ ದಿ ಪ್ರೊಬಬಲ್ ಚಾನ್ಸಸ್ ಟು ಗೆಟ್ ರಿಪೀಟ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಟ್. ಅದು ಪಾಸಿಂಗ್ ಪ್ಯಾಕೇಜ್ ದೊಳಗಡೆ ಇಲ್ಲ. ಇದ್ರದ್ದು ಕ್ಲಾಸ್ ನೋಟ್ಸ್ ದಂದು ಏನಪ್ಪಾ ಅಂದ್ರೆ PDF ನ ಎಲ್ಲಿಗೆ ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದ, ಅಲ್ಲಿಂದ ನೀವು ಸದುಪಯೋಗ ಪಡಿಸೋಡ್ರಿ. ಇವು 7 ಕ್ವಶನ್ಸ್ ನ ತರವಾಗಿ ಪ್ರಿಪೇರ್ ಮಾಡ್ರಿ. ಇವು 7ದ್ರಾಗ ಒಂದು 100% ಫಿಕ್ಸ್ ಆಗಿ 5 ಮಾರ್ಕ್ಸ್ ಅಪಿಯರ್ ಆಗ್ತದೆ, ದೇರ್ ಇಸ್ ನೋ ಡೌಟ್. ಓಕೆ, ಸೊ ಇದು ಕಂಪ್ಲೀಟ್ PDF ನ ಸೊ ಅಪ್ಲೋಡ್ ಮಾಡೈತಲ್ಲಿ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಅದ್ರ ಜೊತೆಗೆ ಇವು 2 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರಾಗ ಎಸ್ಪೆಷಲಿ ದಿಸ್ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ವೆರಿ ಇಂಪಾರ್ಟೆಂಟ್. ಸೊ ಕನ್ಸೆಂಟ್ ಇದೆ ಯಾವ್ದ್ರಿ ಸರ್ ಅಂತಂದ್ರೆ ಪಾರ್ಟ್ ಈದ್ ಸೆಕ್ಷನ್ ದೊಳಗಡೆ. ಓಕೆ, ಪಾರ್ಟ್ ಈ ದೊಳಗಡೆ ಇದು ನೆಕ್ಸ್ಟ್ ಬಿಟ್ರೆ ಈ ಕ್ವಶನ್. ಸೊ 1, 2. ಓಕೆ, ಥರ್ಡ್ ಏನೋ ನನಗೇನು ಡೌಟ್ ಇದೆ, ಇಷ್ಟು 3/3 ಕೇಳೋದು 2/2 ಫಸ್ಟ್ ನೇದು ಮತ್ತೆ ಸೆಕೆಂಡ್ ನೇದು ಇವು 2ದ್ರಾಗ ಒಂದು ಮತ್ತೆ ಹೊಳ್ಳಿ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಇವ್ ಕುರ್ದು ಪಾಸಿಂಗ್ ಪ್ಯಾಕೇಜ್ ದಾಗಿಲ್ಲ ಇವೆರಡರದ್ದು. ಸೊ ಇವೆರಡರದ್ದು PDF ನ ಅಲ್ಲಿ ಆ್ಯಪಿಗೆ ಅಪ್ಲೋಡ್ ಮಾಡಿರ್ತದೆ. ಸೊ ಡಿಟರ್ಮಿನೆಂಟ್ ಆ ಡಿಟರ್ಮಿನೆಂಟ್ ದಾಗ ಎಸ್ಪೆಷಲಿ ಇವು ಏರ್ ಆಫ್ ದಿ ಟ್ರಯಾಂಗಲ್ ಇದಂತೂ ಪಾರ್ಟ್ ಬಿ ದೊಳಗಡೆ ಒಂದು ಇವಕ್ರದೊಳಗಡೆ ಅಪಿಯರ್ ಆಗ್ತದೆ. 10 ಮೋಸ್ಟ್ಲಿ ಎಲ್ಲಾ 10 ಕುರ್ದನ ವಿಡಿಯೋಸ್ ಮಾಡೈತಿ ನೋಡ್ರಿ ಲಾಸ್ಟ್ ಇಯರ್ ಅಥವಾ ಈ ಮೊನ್ನೆ ಮಾರ್ಚ್ ಎಕ್ಸಾಮಿಗೆ. ಅದು ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇಲ್ಲಿ ಪಾರ್ಟ್ ಡಿ ಇದು 5 ಮಾರ್ಕ್ಸಿನ ಕ್ವಶನ್. ಇವು ಇದ್ರಾಗ ಒಂದು ಅಪಿಯರ್ ಆಗ್ತದೆ 100%, ದೇರ್ ಇಸ್ ನೋ ಡೌಟ್. ಓಕೆ, ಇದ್ರದ್ದು ನೋಡೋಣ ಅಂತ ಇದ್ರದ್ದು ವಿಡಿಯೋಸ್ ಮಾಡಿದಿತ್ತಂತಂದ್ರೆ ಸೊ ಅದು ಆ್ಯಪ್ನೊಳಗ ಅಪ್ಲೋಡ್ ಮಾಡಿರ್ತದೆ ಕಂಪ್ಲೀಟ್ ಆಗಿ ವಿಡಿಯೋಸ್. ಯಾಕಂದ್ರೆ ವೆಕೇಶನ್ ಕ್ಲಾಸ್ ದವ್ರಿಗೆ ಬಿಡಿಸಿದ್ದು ವಿಡಿಯೋಸ್ ಲೈವ್ ಕ್ಲಾಸಸ್ ರೆಕಾರ್ಡ್ ಆಗಿತ್ತಂದ್ರೆ ಸೊ ಕಂಪ್ಲೀಟ್ಲಿ ಸೊ ದಟ್ ವಿಡಿಯೋ ಒಂದೇ ವಿಡಿಯೋದಾಗಿತ್ತ, ಒಂದು ವಿಡಿಯೋ 2 ವಿಡಿಯೋದಾಗಿದ್ರೆ 2 ವಿಡಿಯೋ ಅಪ್ಲೋಡ್ ಮಾಡಿರ್ತದೆ. ಡಿಫ್ರೆನ್ಸಿಯೇಷನ್ ಕಂಪಲ್ಸರಿ. ಸೊ ಯಾವ್ದಪ್ಪ ಅಂದ್ರೆ 1 ಮಾರ್ಕ್ಸ್ ಇಂದು ಇವೇ ಏನು MCQs ದಾಗ ಕೇಳ್ಬೋದು. ಕಂಪಲ್ಸರಿ ನೀವು ಪಾರ್ಟ್ ಬಿ ಇದು ಇಲ್ಲಿ ಏನ್ ಕೊಟ್ಟಿದ್ದಲ್ಲ ಇವಷ್ಟು ತರವಾಗಿ ಪ್ರಿಪೇರ್ ಮಾಡ್ರಿ. ಪಾರ್ಟ್ ಸಿ ಇದನ್ನ ತರವಾಗಿ ಪ್ರಿಪೇರ್ ಮಾಡ್ರಿ. ನೆಕ್ಸ್ಟ್ ಪಾರ್ಟ್ ಡಿ ಇದು ಸೊ 100% ಇವಕ್ರದನ್ನೇ ರಿಪೀಟ್ ಆಗ್ತದೆ. ಮತ್ತೆ ಪಾರ್ಟ್ ಇದನ್ನು ಓಕೆ, ಇಲ್ಲಿ ಪಾರ್ಟ್ ಇದು 3 ಕ್ವಶನ್ ಕೊಟ್ಟದ, ಈ 4 ಕ್ವಶನ್ ಕೊಟ್ಟೈತಿ. 4 ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ, ಒಂದ್ ಯಾವ್ದಾರೆ ಅಪಿಯರ್ ಆಗೈತೆ 100%, ದೇರ್ ಇಸ್ ನೋ ಡೌಟ್. ಆಲ್ರೆಡಿ ಮಾರ್ಕ್ಸ್ ದಾಗ ಅಪಿಯರ್ ಆಗೈತಿ. ಸೊ ಇದೇ ತರನೇ ಎಲ್ಲಾ ಚಾಪ್ಟರ್ ಕೊಟ್ಟೈತಿ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ 100% ಫಿಕ್ಸ್ ಕ್ವಶನ್ಸ್ ಆಫ್ ಆಲ್ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಚಾಪ್ಟರ್ ವೈಸ್ ನ ಏನು ಕ್ವಶನ್ ವಿತ್ ಆನ್ಸರ್ಸ್ ನ ಸೊ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತೇಳಿ. ಪಾರ್ಟ್ ಎದು ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ರಿ, ಯಾಕಂದ್ರೆ MCQs ಇರೋದ್ರಿಂದ ಇವು ಡೈರೆಕ್ಟ್ ಆಗಿ ಹೆಲ್ಪ್ ಆಗಲ್ಲ, ಇಂಡೈರೆಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಹೆಲ್ಪ್. ನೆಕ್ಸ್ಟ್ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಏನವಲ್ಲ ಸೊ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಡೈರೆಕ್ಟ್ಲಿ. ಓಕೆ, ಕಂಪ್ಲೀಟ್ ಆಗಿ ಸೊ ಈ PDF ನ ಅಲ್ಲಿ ಆಪ್ ದೊಳಗಡೆ ಡೌನ್ಲೋಡ್ ಮಾಡ್ಕೊಂಡು ಸೊ ಯು ಕ್ಯಾನ್ ಪ್ರಿಪೇರ್ ಥರೋಲಿ. ಸೊ ಕನ್ಸರ್ನ್ ಟು ದಿ ಪಾರ್ಟ್ ಸಿ ಕ್ವಶನ್ಸ್ ನ ನೋಡ್ಕೊಳ್ರಿ. ನೆಕ್ಸ್ಟ್ ಪಾರ್ಟ್ ಡಿ ಇದು ಸೊ ತರೋ ಆಗಿ 5-6 ಪ್ರಾಬ್ಲಮ್ಸ್ ಏನ್ ಕೊಟ್ಟಿದೀವಲ್ಲ ಸ್ಟಾರ್ಟಿಂಗ್. ಸೊ ಆಲ್ರೆಡಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗಡೆ ತೋರಿಸೈತಿ. ಸೊ ಪ್ರಿಪೇರ್ ದೋಸ್ ಇವು ಕ್ವಶನ್ಸ್ ನ ಕರೆಕ್ಟ್ ಆಗಿ. ಯಾಕಂತಂದ್ರೆ ಇವೇ ರಿಪೀಟ್ ಆದವು ಅಂತಂದ್ರೆ ಹೆಲ್ಪ್ಫುಲ್ ಆಗ್ತದ. ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಸ್ಪೀಡ್ ಬರಕ ಅನುಕೂಲ ಆಗ್ತೈತಿ. ನೀವು ಪ್ರಾಕ್ಟೀಸ್ ಮಾಡಲಾರ್ದ ಹೋದ್ರಿ ಅಂದ್ರೆ ಅಲ್ಲೇ ಬರೋದು ಸೊ ಏನ್ ಆಗ್ತದೆ, ಹೆಡ್ಏಕ್ ಆಗ್ತದೆ ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಆಗ್ತೈತಿ. ಓಕೆ, ಟು ಅವಾಯ್ಡ್ ದಟ್ ಇಶ್ಯೂಸ್ ಯು ನೀಡ್ ಟು ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ನೆಕ್ಸ್ಟ್ ಸರ್ ಅಂದ್ರೆ ಇವಿಷ್ಟ ಅದು ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ದು
ಎಸ್ಪೆಷಲಿ ಸೆಕೆಂಡ್ ಚಾಪ್ಟರ್ದ ಏನಪ್ಪಾ ಅಂತಂದ್ರೆ ಅಲ್ಲಿ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತೇಳಿ, ಇಲ್ಲಾಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ರೇಂಜ್ ಅಂತೇಳಿ ಈ ತರ ಕೇಳಿರ್ತಾನ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಾಂದ್ರೆ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್, ಇಲ್ಲೊಂದು ಸಾಲ್ವ್ ಅಂತೇಳಿ ಹಿಂಗ ಒಂದ್ ಕ್ವಶನ್ ಸಾಲ್ವ್, ಒಂದ್ ಕ್ವಶನ್ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತೇಳಿ ಇವೆ ಸಾಲ್ವ್ ದೇ ಆಸ್ ಇಟ್ ಈಸ್ ಬರ್ಬೋದು ಪಾಸಿಂಗ್ ಪ್ಯಾಕೇಜ್ ದಿಂದ. ಸೊ ಅದಕ್ಕೆ ತರವಾಗಿ ಯಾವುದೇ ಕಾರಣಕ್ಕೂ ಯಾವ್ದನ್ನ ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ, ಪ್ರಾಕ್ಟೀಸ್ ಇಟ್ ಮ್ಯಾಕ್ಸಿಮಮ್. ಸೊ ಇನ್ನೊಂದು 2 ವಿಡಿಯೋಸ್ ಅದ 3 ವಿಡಿಯೋಸ್ ಅದ ಇಂಪಾರ್ಟೆಂಟ್ ಇದ್ದಿದ್ದು ಸ್ಪೆಷಲ್ ವಿಡಿಯೋಸ್ ನ ಮಾಡೋದಾದ್ರೆ, ಸೊ ಇಂಪಾರ್ಟೆಂಟ್ ಅಂತೇಳಿ ನನ್ನ ಪ್ರಕಾರ ಅನ್ಸಿದ್ನ ಸೆಲೆಕ್ಟೆಡ್ ಕ್ವಶನ್ಸ್ ನ ಸೆಲೆಕ್ಟ್ ಮಾಡಿ ಸೊ ತರವಾಗಿ ಅವ್ರದ್ದು ವಿಡಿಯೋ ಮಾಡಿ, ಸೊ ಒಂದ್ 2 ಅವರ್ಸ್ 3 ಅವರ್ಸ್ ವಿಡಿಯೋ ಮಾಡಿ ಎಲ್ಲಿ ಆಪ್ ಒಳಗಡೆ ಅಪ್ಲೋಡ್ ಮಾಡಿರ್ತಾರೆ. ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಸೊ ಈ ಕ್ವಶನ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಎಸ್ಪೆಷಲಿ ದಿಸ್ ಪ್ರಾಬ್ಲಮ್. ಓಕೆ, ಸಾಲ್ವ್ ಅಂತೇಳಿ ಇದು ಮತ್ತೆ ಹೊಳ್ಳಿ ರಿಪೀಟ್ ಆಗ್ಬೋದು. ಕೆಲವೊಬ್ರಿಗೆ 2023 ಇದೇನು ಯೂಸ್ ಆಗಂಗಿಲ್ಲ ಅಂತ ಹೇಳಿ ತಿಳ್ಕೊಬೇಡ್ರಿ. 2023 ಇದೇ ಯೂಸ್ ಮಾಡಿತ್ತು, 2024 2025 ಮತ್ತೆ 2026 ಯಾವಾಗ ಕಂಪ್ಲೀಟ್ ಆಗಿ ಸಿಲೆಬಸ್ ನ ಚೇಂಜ್ ಆಗ್ತದಲ್ಲ ಅವಾಗ ಹೋಗ್ತದೆ. ಇಲ್ಲ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಕ್ವಶನ್ಸ್ ಸೇಮ್, ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ನೆಕ್ಸ್ಟ್ ಇಲ್ಲಿ ಮೆಟ್ರೈಸಿಸ್. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಶೋ ಯು 5 ಮಾರ್ಕ್ಸಿನ ಕ್ವಶನ್ ತೋರಿಸ್ತೈತಿ. 3 ಮಾರ್ಕ್ಸಿಂದು ಮತ್ತೆ 4 ಮಾರ್ಕ್ಸಿಂದ ಏನದಲ್ಲ ಆಪ್ದೊಳಗಡೆ ಅದ PDF ನ ಅಪ್ಲೋಡ್ ಮಾಡಿರ್ತದೆ. ಓಕೆ, ಇದ್ರೊಳಗೆ ಅಟ್ಯಾಚ್ ಮಾಡಿಲ್ಲ ಅದು. ಇಲ್ಲಿ ಸೊ ಡೆಫಿನಿಷನ್ಸ್ ಇವೇನ್ ಕೇಳಂಗಿಲ್ಲ ಈಗ. ಸೊ ಕಂಪಲ್ಸರಿ ನೀವು ಇವೆರಡು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ರಿ. ಇವೇ ಎರಡದ್ರಾಗ ಒಂದು, ಇಲ್ಲಾಂದ್ರೆ ಇದೇ ತರದ್ದು ಬರ್ತೈತಿ ಕನ್ಸ್ಟ್ರಕ್ಷನ್ ಮೇಲೆ ಕಂಪಲ್ಸರಿ. ನೆಕ್ಸ್ಟ್ ಇದು ಅಂತೂ ಡಿಲೀಟ್ ಆಗೈತಿಗೆ ಎಲಿಮೆಂಟರಿ ಆಪರೇಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇನ್ವರ್ಸ್ ಕಂಡು ಹಿಡಿಯೋದು. ಇದು ಒಂದು ಪ್ರಾಬ್ಲಮ್ ಅಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಬಂದಿಲ್ಲ, ಅದಕ್ಕೆ ಉಳಿದೈತದ. ಈ ಪ್ರೂಫ್ ನ ಕೇಳಬಹುದಾ 3 ಮಾರ್ಕ್ಸಿಗೆ ಹೊಳ್ಳಿ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಿರತ್ತೇಳಿ. ಇಲ್ಲಿ ಪಾರ್ಟ್ ಡಿ ಇದೇನಾವಲ್ಲ ಒಂದಂತೂ 100% ಇದು 2023 ಬಿಟ್ರೆ ಅಂದ್ರೆ 2020 ಸೊ 5 ಇದೆ, 24 ಇದೆ, 26 ಇದೆ. ಎಲ್ ತಕ ಇದು ಸಿಲೆಬಸ್ ಇರ್ತದೆ ಅಲ್ಲಿ ತಕನ ಇವು ಪಾರ್ಟ್ ಡಿ ದೊಳಗಡೆ ಇವೆ 7 ಕ್ವಶನ್ ದೊಳಗಡೆ ಒಂದು 100% ಅಪಿಯರ್ ಆಗ್ತದೆ. ಓಕೆ, ಕಂಪ್ಲೀಟ್ ಸೊಲ್ಯೂಷನ್. ಸೊ ಯು ಕ್ಯಾನ್ ಸಿ ಆಲ್ ದೋಸ್ 7 ಪ್ರಾಬ್ಲಮ್ಸ್. ಸೊ ಇಲ್ಲಿ 7 ಪ್ರಾಬ್ಲಮ್ಸ್ ನ ಅಗ್ದಿ ನೀಟಾಗಿ ಬಿಡಿಸೈತಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದೀಸ್ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್. ಸೊ ಇವ್ರದ್ದು ಪಾಸಿಬಲ್ ಆಯ್ತಂದ್ರೆ ಇವು 7 ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಪ್ ನ ಅಪ್ಲೋಡ್ ಮಾಡಿರ್ತದೆ ಕಂಪ್ಲೀಟ್ ಆಗಿ, ನಿಮಗೆ ಹೆಲ್ಪ್ಫುಲ್ ಆಗ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಪಾರ್ಟ್ ಎದ. ಸೊ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ಗಳು ಪ್ರಾಕ್ಟೀಸ್ ಮಾಡ್ರಿ. ಎಕ್ಸ್ ವ್ಯಾಲ್ಯೂ ಈಸ್ ಅಂತ ಹೇಳಿ ಕೊಡಬಹುದು. ಆಪ್ಷನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿ MCQs ಮಾಡಿ ಕೊಡಬಹುದು. ಇವು ಪ್ರಾಕ್ಟೀಸ್ ಮಾಡ್ರಿ. ಸೊ ದೇ ಆರ್ ಹೆಲ್ಪ್ಫುಲ್ ಲಾಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಎಸ್ಪೆಷಲಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟೈತಿ ನೋಡ್ರಿ. ಎನಿ ಒನ್ ಪ್ರಾಬ್ಲಮ್ 100% ದಟ್ ಇಸ್ ಗೋಯಿಂಗ್ ಟು ಅಪಿಯರ್ ಏರಿಯಾ ಆಫ್ ದಿ ಟ್ರಯಾಂಗಲ್ ದಾಗಿರ್ಬೋದು, ಸೊ ಇಲ್ಲಾಂದ್ರೆ ಇಕ್ವೇಶನ್ ಆಫ್ ದಿ ಲೈನ್ ದಾಗಿರ್ಬೋದು, ಇಲ್ಲಾಂದ್ರೆ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಗಿರ್ಬೋದು ಯೂಸಿಂಗ್ ಡಿಟರ್ಮಿನೆಂಟ್ ಅಂತೇಳಿ. ಸೊ ಇದೇ ತರನೇ ಯೂಸಿಂಗ್ ವೆಕ್ಟರ್ ಅಂತೇಳಿನು ಸೊ ಅಲ್ಲಿ ಬೇರೆದಾಗಿರ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಯೂಸಿಂಗ್ ಸೊ ಡಿಟರ್ಮಿನೆಂಟ್ ಅಂತೇಳಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾನೆ. ಓಕೆ, ಸೊ ಮತ್ತೆ ಅಲ್ಲಿ ವೆಕ್ಟರ್ದಕ್ಕೆ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಲ್ಲಿ ಯೂಸಿಂಗ್ ವೆಕ್ಟರ್ ಅಂತ ಹೇಳಿರ್ತಾನೆ, ಇಲ್ಲಿ ಯೂಸಿಂಗ್ ಡಿಟರ್ಮಿನೆಂಟ್ ಅಂತೇಳಿ ಹೇಳಿರ್ತಾನೆ. ಓಕೆ, ಇವೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆಗೆ ಇಲ್ಲಿ ಏನದಲ್ಲ ಪಾರ್ಟ್ ಡಿದು. ಓಕೆ, ಪಾರ್ಟ್ ಡಿದು ಸೊ ಕಂಪಲ್ಸರಿ ಇಷ್ಟು ಪ್ರಾಬ್ಲಮ್ಸ್ ಗಳು 7 ಪ್ರಾಬ್ಲಮ್ಸ್ ಕೊಟ್ಟೈತಿ. ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. 1-2 ಪ್ರಾಬ್ಲಮ್ ದನ ಲಾಸ್ಟ್ ಬಂದ್ ಆನ್ಸರ್ಸ್ ನ ಸಿಂಪ್ಲಿಫಿಕೇಶನ್ ಆನ್ಸರ್ಸ್ ನ ಅವರು ಇಲ್ಲಿ ಕ್ಯಾನ್ಸಲೇಷನ್ ಹೊಡೆ ಮುಂದೆ ಮಿಸ್ಟೇಕ್ ಮಾಡಿದಾರ, ಅದು ಸಿಕ್ಕಿರ್ತದ. ನೀವೇ ನೋಡಿ 1-2 ಹಂಗ ಮಿಸ್ಟೇಕ್ ಆಗಿದೆ, ಅದು ಕರೆಕ್ಷನ್ ಮಾಡ್ಕೋರಿ. ಅಲ್ಲಿ ನೋಡಿದ್ರೆ ಗೊತ್ತಾಕೈತಿ. ಸೊ ಹೆಂಗ ಅಂತಂದ್ರೆ 800 ಡಿವೈಡೆಡ್ ಬೈ 400 ಅವ್ರೇನೋ ತಪ್ಪು ಬರೆದಿದ್ದಾರೆ ಆ ತರ. ಇಲ್ಲಾಂದ್ರೆ 800 ಡಿವೈಡೆಡ್ ಬೈ 20, 40/20 ಹಿಂಗ 1-2 ಕಡೆ ಅದು 2 ಪ್ರಾಬ್ಲಮ್ ಸಿಲ್ಲಿ ಮಿಸ್ಟೇಕ್ ಆಗಿದೆ, ರೈಟಿಂಗ್ ಮಿಸ್ಟೇಕ್ ಅದು ಬರೇ ಮುಂದೆ ಅವ್ರು ತಪ್ಪು ಬರೆದಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇದ್ರದ್ದು ವಿಡಿಯೋ ಮಾಡಿದೆ ಅಂದ್ರೆ ಅದನ್ನು ರೆಕ್ಟಿಫಿಕೇಶನ್ ಆಗಿರ್ತದೆ ಅದ್ರಾಗ. ಇರ್ಲ ನಿಮ್ಗೆ ಗೊತ್ತೇ ಆಗ್ತದೆ. ಹಿಂಗೆ ಕ್ಯಾನ್ಸಲೇಷನ್ ಹೊಡೆ ಮುಂದೆನ ಇಲ್ಲೇ ಸಿಗ್ತೈತಿ ನೋಡ್ರಿ. ಹಿಂಗ ಕ್ಯಾನ್ಸಲೇಷನ್ ಹೊಡೆ ಮುಂದೆ ಮಿಸ್ಟೇಕ್ ಅನ್ನು ಮಾಡಿದಾರ. ಯು ಕ್ಯಾನ್ ಸಿ ದಟ್. ಓಕೆ, ಎಸ್ಪೆಷಲಿ ಇದ್ರಾಗ ಇಷ್ಟೇ ಅದು ಮಿಸ್ಟೇಕ್. ಅದು ನನಗೂ ರಿವ್ಯೂ ಮಾಡೋ ಮುಂದೆ ಕಣ್ ತಪ್ಪಿ ಹೋಗೈತಿ. ಮೋಸ್ಟ್ಲಿ ಇಲ್ಲೇ ಎಲ್ಲೋ ಒಂದ್ ಕಡೆ ಆಗಿದೆ ಅದು 1-2 ಪ್ರಾಬ್ಲಮ್. ಯಾವತ್ತ ಪ್ರಾಬ್ಲಮ್ ನಂಬರ್ ನಿಮ್ಗೆ ಹಂಗ್ ನೋಟಿಫೈ ಆಯ್ತಾ ಪೇಜ್ ನಂಬರ್ ನ ಕಳಿಸ್ರಿ, ಅದು ಕರೆಕ್ಷನ್ ಮಾಡಿರ್ತದೆ. ನಮಗೆ ಸಿಕ್ತಂದ್ರೆ ಅದು ಕರೆಕ್ಷನ್ ಮಾಡಿರ್ತದೆ. ಇಲ್ಲೇ ಲಾಸ್ಟ್ ಪ್ರಾಬ್ಲಮ್ ಎಲ್ಲ ಒಂದ್ ಕಡೆ ಆಗಿದೆ. ಓಕೆ, 1-2 ಪ್ರಾಬ್ಲಮ್ಗೆ ಆ ತರ ಮಿಸ್ಟೇಕ್ ಆಗಿದೆ ನೋಡ್ರಿ. ಸಿಲ್ಲಿ ಮಿಸ್ಟೇಕ್ ಅದು, ರೈಟಿಂಗ್ ಮಿಸ್ಟೇಕ್. ಸೊ ಇಲ್ಲೇ ನೋಡಿದ್ರೆ ಹಿಂಗ್ ಸಿಗ್ತೈತಿ. ಕ್ಯಾನ್ಸಲೇಷನ್ ಹೊಡೆ ಮುಂದೆ ಲಾಸ್ಟ್ ಬಂದ್ಕೆ ತಪ್ಪು ಬರಿದ್ದಾರೆ ಅಷ್ಟೇ. ಓಕೆ, ಕುಡ್ಸುದು ಕಳೆದ ತಪ್ಪು ಮಾಡಿದಾರೆ ಲಾಸ್ಟ್ ಈಗ ಒಂದ್ ಸ್ಟೆಪ್. ಸೊ ಇಷ್ಟು ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಅದು ಆದ ಬಳಿಕ ಸೊ 5ನೇ ಚಾಪ್ಟರ್ ಅಂತೂ ಕಂಪಲ್ಸರಿ ಥರೋವಾಗಿ ಪ್ರಿಪೇರ್ ಮಾಡ್ರಿ. ಇವೇ ಕ್ವಶನ್ಸ್ ನ ರಿಪೀಟ್ ಆಗ್ತಾವ, ಹೊಸ ಕ್ರಿಯೇಟ್ ಮಾಡ್ಲಕ್ ಹೋಗಲ್ಲ ಅವ್ರು. ಎಸ್ಪೆಷಲಿ ಡಿಫ್ರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್. ನಿಮ್ಗೆ ಡೌಟ್ ಇತ್ತಂದ್ರೆ ಒಂದು ಇಂಟಿಗ್ರೇಷನ್ ಚಾಪ್ಟರ್ ತೋರಿಸ್ತೀನಿ ತಡ್ರಿ. ಯಾಕಂತಂದ್ರೆ 2025 ಮಾರ್ಚ್ದಾಗ ಏನ್ ಎಕ್ಸಾಮ್ ಐತಲ್ಲ, 1ನೇ ಪ್ರಾಬ್ಲಮ್ ನ ಹೆಂಗ್ ಕ್ರಿಯೇಟ್ ಮಾಡಿನ ಹಂಗೆ 6 ಮಾರ್ಕ್ಸಿಗೆ ಡಿಕ್ಟ್ ಕೇಳಿದಾನೆ. ಒಂದ್ ಸ್ವಲ್ಪ ಚೇಂಜ್ ಮಾಡ್ಲತ್ತೆ. ಸೊ ಅದಕ್ಕೆ ಅದನ್ನೇ ತೋರಿಸ್ತೈತಿ. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಶೋ ಯು ದಟ್.
ಎಸ್ಪೆಷಲಿ ಪಾರ್ಟ್ ಇದು. ಓಕೆ, ಉಳಿದಿದ್ದು ಏನ್ ಕೇಳಿಲ್ಲೇನ್ರಿ ಸರ್ ಅಂತಂದ್ರ ಉಳಿದಿದ್ದನ್ನು ಕೇಳ್ಯಾನ, ಬಟ್ ಎವ್ರಿ ಟೈಮ್ ಅಲ್ಲಿ ಪಾರ್ಟ್ ಇದು ಕ್ವಶನ್ ಯಾವ್ದು ಬರ್ತದ ಅದು ಪ್ರಾಪರ್ಟೀಸ್ ಅದ್ರ ಬದಲಾಗಿ LPP ನೇ ಮಾಡೋಣ ಅಂತ ಇರ್ತಾರ. LPP ಏನ್ ಮಾಡ್ಬೇಡ್ರನ್ನಲ್ಲ, ಮಾಡ್ರಿ, ಬಟ್ ಈ ಸಲ ಡಿಕ್ಟ್ ಟು ಡಿಕ್ಟ್ ಇನ್ಕ್ಲೂಡಿಂಗ್ ಪ್ರಾಬ್ಲಮ್ ಅಂಡ್ ಪ್ರಾಪರ್ಟೀಸ್, ಸೊ ಅದನ್ನೇ ಕೇಳಿದನ. ಓಕೆ, ಜಸ್ಟ್ ಎ ಮಿನಿಟ್. ಎಸ್, ಪಾರ್ಟ್ ಇದು. ಸೊ ಪಾರ್ಟ್ ಡಿ ಆಯ್ತು, ನೆಕ್ಸ್ಟ್ ಪಾರ್ಟ್ ಇದು. ಜಸ್ಟ್ ಎ ಮಿನಿಟ್. ಓಕೆ, ಯಾಕಿದು ಇಂಟಿಗ್ರೇಷನ್ ಪ್ರಿಪೇರ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರೆ ಇಲ್ಲಿ ಏನು ಚೇಂಜ್ ಮಾಡಂಗಿಲ್ಲ. 90% ಸೇಮ್ ಕ್ವಶನ್, 95% ಸೇಮ್ ಕ್ವಶನ್ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ಕ್ವಶನ್ ನೀವು 2025 ಮಾರ್ಚ್ ಎಕ್ಸಾಮ್ದು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ರಿ, ಡಿಕ್ಟ್ ಟು ಡಿಕ್ಟ್. ಸೊ ದಿಸ್ ಕ್ವಶನ್, ದಿಸ್ ಪ್ರಾಪರ್ಟಿ ಆಸ್ ವೆಲ್ ಆಸ್ ಪ್ರಾಬ್ಲಮ್, ಸೊ ಕಂಪ್ಲೀಟ್ ಆಗಿ ಆಸ್ ಇಟ್ ಈಸ್ ರಿಪೀಟ್ ಮಾಡಿದಾನೆ. ಸೊ ಅದಕ್ಕೆ ಈ ತರ ನೀವು ಪಾಸಿಂಗ್ ಪ್ಯಾಕೇಜ್ ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ, so that is going to help a lot to score more than 80, okay, more than 90, 85, so 75 ಈ ತರ ಡಿಪೆಂಡಿಂಗ್ ಆನ್ ಯುವರ್ ಸೊ ಎಬಿಲಿಟಿ. ಓಕೆ, ಸೊ ಎಲ್ಲರೂ 90 ಮೇಲೆ ಸ್ಕೋರ್ ಮಾಡ್ತಾರಂತೇನಿಲ್ಲ. ಇದೇ ಪ್ರಿಪೇರ್ ಮಾಡಿದವ್ರು ಕೆಲವೊಬ್ಬರಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಎಕ್ಸಾಮ್ ದೊಳಗ ಅವರು ತಮ್ಮ ಲೆವೆಲ್ ಪ್ರಕಾರ ಸ್ಕೋರ್ ಮಾಡ್ಕೊಂಡಿರ್ತಾರೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಆಲ್ ದೀಸ್. ಸೊ ಇದೇ ತರನೇ ಎಲ್ಲಾ ಚಾಪ್ಟರ್ಸ್ ಕೊಟ್ಟೈತಿ, ಯು ಕ್ಯಾನ್ ಗೋ ಥ್ರೂ. ಸೊ ಬೆಟರ್ ಯು ಕ್ಯಾನ್ ಡೌನ್ಲೋಡ್ ದಿ ಆಪ್ ಅಂಡ್ ಪ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್ ಫಸ್ಟ್, ಲೇಟರ್ ಯು ಕ್ಯಾನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ದಿ ಸೊ ಕೋರ್ಸಸ್. ಆ್ಯಪ್ದು ಯಾವ ತರ ಇದೆ ಲೋಗೋ ಅಂತ ಅನ್ನೋದು ಇದು ಆಲ್ರೆಡಿ, ಸೊ ಇದು ಪ್ಲೇ ಸ್ಟೋರ್ ದಿಂದ ಡೌನ್ಲೋಡ್ ಮಾಡ್ಕೊರಿ. ಇದ್ರದ್ದು ಡೌನ್ಲೋಡಿಂಗ್ ಲಿಂಕ್ ಏನದಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತದ. ಸೊ ಡೌನ್ಲೋಡ್ ಅಂಡ್ ಯುಟಿಲೈಸ್ ದಟ್. ಸೊ ನೆಕ್ಸ್ಟ್ ಅಪ್ ಅಂದ್ರೆ ಇಲ್ಲಿ ಕೋರ್ಸ್ ಫೀ ಸ್ಟ್ರಕ್ಚರ್ ಕುಳ್ಳಾಗಿದೆ. ಜಸ್ಟ್ 300 rupees ದೊಳಗಡೆ ನಿಮ್ಗೆ ಸಿಗ್ತೈತಿ. ಯು ಕ್ಯಾನ್ ಯುಟಿಲೈಸ್. ಪ್ರೈಸ್ ಇದರದ ಹೈಕ್ ಆಗಿತ್ತ ಮೊದಲು ಅಂದ್ರೆ 16th ಹಿಡಿದು ಪ್ರೈಸ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಹೈಕ್. ಓಕೆ, ಇನ್ಕ್ರೀಸ್ ಮಾಡ್ತದ ಪ್ರೈಸ್. ಸೊ ಈ 80% ಆಫ್ ಇಟ್ಟದ ಎಲ್ಲಾ ಸ್ಟೂಡೆಂಟ್ಸ್ ಗೆ ಎಕನಾಮಿಕಲಿ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಸೊ ಯಾವುದೇ ರೀತಿ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಸೊ ಸ್ಕೋರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗಲಿ ಎಲ್ಲ ಕಂಟೆಂಟ್ ಅಂತೇಳಿ ಆ ಕಂಟೆಂಟ್ ನ ಆ ಕೋರ್ಸ್ ಒಳಗಡೆ ಆಡ್ ಮಾಡೈತಿ. ಜಸ್ಟ್ ನೀವು 20% ನ, ಸೊ ಜಸ್ಟ್ ಅರೌಂಡ್ 300 rupees ಇಫ್ ಯು ವಿಲ್ ಗೆಟ್ ದಿ ಇಂಡಿವಿಜುವಲ್ ಕೋರ್ಸ್. ಓಕೆ, ಇಲ್ಲಿ ಕೋರ್ಸ್ ಒಳಗಡೆ ಈ ಕಂಟೆಂಟ್ ಏನಿದೆ ಸರ್ ಅಂತಂದ್ರೆ ಈ ಕೋರ್ಸ್ ನ ತಗೊಂಡ್ರ, ಸೊ ಇಲ್ಲಿ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತೇಳಿ ವಿಡಿಯೋಸ್ ಇದೆ. ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ಇದೆ. ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ 2025 ಕೀ ಆನ್ಸರ್ಸ್ ನ ಇದ್ರಾಗ PDF ನ ಅಪ್ಲೋಡ್ ಮಾಡಿತ್ತ ಸರಿ, ಇರ್ಲಿಲ್ಲ ಇನ್ನೊಂದ್ಸಲ ಅಪ್ಲೋಡ್ ಮಾಡಿರ್ತದೆ. ಇಲ್ಲಿ ಇಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೈತಿ. ಇನ್ನೂ ಕೆಲವೊಂದಿಷ್ಟು ವಿಡಿಯೋಸ್ ನ ಮಾಡಿ ಪ್ರಿಪೇರ್ ಮಾಡಿ ಇಲ್ಲಿ ಸ್ಪೆಷಲ್ ವಿಡಿಯೋಸ್ ನ ಆಡ್ ಮಾಡ್ತದೆ. ಸೊ ದಟ್ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಇಲ್ಲಿ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದೇವಲ್ಲ, ಅದ್ರಾಗ ಎಸ್ಪೆಷಲಿ ಮೆಟ್ರೈಸಿಸ್ ಮತ್ತೆ ಡಿಟರ್ಮಿನೆಂಟ್ ಮೇಲೆ 7 ಕ್ವಶನ್ ಪ್ರಿಪೇರ್ ಮಾಡ್ರೆ ಇಲ್ಲಿ ಬರೀ 3 ಕೊಟ್ಟೈತಿ. 3 ಮಾಡ್ಲಕ್ ಹೋಗ್ಬೇಡ್ರಿ, 7 ಕ್ವಶನ್ ಪ್ರಿಪೇರ್ ಮಾಡ್ರಿ, 1 ಬೀಳ್ತೈತಿ. ಡಿಟರ್ಮಿನೆಂಟ್ ದಾಗ ಸೊ ಅಲ್ಲಿ ಎಷ್ಟು ಕೊಟ್ಟಿದ್ದೇವಲ್ಲ ಅದನ್ನ ಪ್ರಿಪೇರ್ ಮಾಡ್ರಿ, ಆಲ್ರೆಡಿ ಡಿಸ್ಕಷನ್ ಮಾಡೈತಿ. ಸೊ ಇಲ್ಲಿ ಏನು ಪೀಸ್ ಅದ ಪ್ರೈಸ್ ಏನು ಹೈಕ್ ಆಗ್ತದೆ ಅಂತ ಹೇಳಿದ್ರಲ್ಲಿ 16th ಹಿಡಿದು ಈ ಕೋರ್ಸಸ್ ಗಳದೆಲ್ಲ. ಸೊ 1500 ಇದ್ದಿದ್ದನ್ನ ಜಸ್ಟ್ 300 ಸೊ ಕುಳ್ಳಾಗಿದೆ. ಈಗ ಯುಟಿಲೈಸೇಷನ್ ತಗೊಳ್ರಿ. ಓಕೆ, ನೆಕ್ಸ್ಟ್ ಸೊ ಕೆಲವೊಂದಿಷ್ಟು ಸ್ಪೆಷಲ್ ವಿಡಿಯೋಸ್ ಮಾಡಿ ಆ್ಯಪ್ದಾಗೂ ಅಪ್ಲೋಡ್ ಮಾಡ್ತದ, ಕೆಲವೊಂದಿಷ್ಟು ಯೂಟ್ಯೂಬಿಗೂ ಅಪ್ಲೋಡ್ ಮಾಡಿರ್ತದ. ಸೊ ಯಾರು ಆ್ಯಪ್ದೊಳಗೆ ಕೋರ್ಸ್ ನ ಬೈ ಮಾಡಿರ್ತಾರಲ್ಲ ಅವರಿಗೆ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್ ನ ಸಿಗ್ತಾವ. ಸೊ ಯಾರ ಬೈ ಮಾಡಿರಲ್ಲ ಅಂದ್ರೆ ಯೂಟ್ಯೂಬ್ ನಾಗ ನೀವು ವಾಚ್ ಮಾಡ್ಕೋರಿ. ಫ್ಯೂ ಆಫ್ ದಿ ವಿಡಿಯೋಸ್ ದೇ ಆರ್ ಅವೈಲೇಬಲ್ ಇನ್ ಯೂಟ್ಯೂಬ್ ಆಲ್ಸೋ. ಓಕೆ, ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನೀವು KCET ಇನ್ನೊಂದ್ 2 ದಿನ ಓದ್ಕೊಂಡು 16th ಮತ್ತೆ 17th KCET ಎಕ್ಸಾಮ್ ನ ಚೆನ್ನಾಗಿ ಮಾಡ್ರಿ. ಅದಾದ ಬಳಿಕ ನೆಕ್ಸ್ಟ್ ಯು ಕಂಪ್ಲೀಟ್ಲಿ ಫೋಕಸ್ ಆನ್ ವಾಟ್ ಸೊ PUC ಟು ಸೊ ಸೆಕೆಂಡ್ ಎಕ್ಸಾಮ್ ಕಂಪ್ಲೀಟ್ ಆಗಿ PCMB ಬರೋರು PCMB ಫೋಕಸ್ ಮಾಡ್ರಿ. ಬರೀ ಫಿಸಿಕ್ಸ್ ಬರೋರು ಫಿಸಿಕ್ಸ್, ಕೆಮಿಸ್ಟ್ರಿ ಬರೋರು ಕೆಮಿಸ್ಟ್ರಿ. ಯಾರ್ದು ಸ್ಕೋರ್ ಲೆಸ್ ದನ್ 70 ಆಗ್ಯದ, ಬೆಟರ್ ಯು ಕ್ಯಾನ್ ಟೇಕ್ ದಿಸ್ ಸೆಕೆಂಡ್ ಎಕ್ಸಾಮ್ ಅಂಡ್ ಇಂಪ್ರೂವ್ ಯುವರ್ ಮಾರ್ಕ್ಸ್. ಸೊ ಇಂಪ್ರೂವ್ ಮಾಡ್ಕೊಂಡ್ರೆ ಅಂದ್ರೆ ಮಾರ್ಕ್ಸ್ ದೊಳಗ ಅದು ನಿಮ್ ಪರ್ಸೆಂಟೇಜ್ ಬೂಸ್ಟ್ ಗೆ ಹೆಲ್ಪ್ ಆಗ್ತದ. ಅದ್ರ ಜೊತೆಗೆ ಮತ್ತೇನಾಗ್ತದೆ ಸರ್ ಅಂತಂದ್ರೆ ನಿಮ್ ರ್ಯಾಂಕ್ ನ ಬೆಸ್ಟ್ ಬರ್ಲಕ್ನು ಅನುಕೂಲ ಆಗ್ತೈತಿ. ಸೊ ಇಫ್ ಯು ಗೆಟ್ ದಿ ಗುಡ್ ರ್ಯಾಂಕ್ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊ ಗುಡ್ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ಯುವರ್ ಸ್ಟಡಿ. ಸೊ ಬ್ರಾಂಚಸ್ ಯಾವ ಬ್ರಾಂಚಸ್ ಮಾಡ್ಬೇಕಂತೀರಿ ಒಂದು ವಿಡಿಯೋ ಮಾಡಿ ಹಾಕ್ತದ, ವಾಟ್ ಟು ಡೂ ಆಫ್ಟರ್ PUC 2 ಮತ್ತೆ ಇಂಜಿನಿಯರಿಂಗ್. ಯಾಕಂದ್ರೆ ನಾ ಆಲ್ರೆಡಿ 14 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ವಿಚ್ ಬ್ರಾಂಚ್ ಈಸ್ ಗೋಯಿಂಗ್ ಟು ಬಿ ದಿ ಸೂಟೇಬಲ್ ಫಾರ್ ಯುವರ್ ಸೊ ಫ್ಯೂಚರ್ ಅಂತೇಳಿ. ಸೊ ಇವಾಗ ಇದ್ದಿದೆ ಟ್ರೆಂಡ್ ಇನ್ನೊಂದು 5 ವರ್ಷಕ್ಕೆ ಇರಂಗಿಲ್ಲ, ಇನ್ ನೆಕ್ಸ್ಟ್ 5 ವರ್ಷ ಇದ್ದಿದೆ ಟ್ರೆಂಡ್ ಮತ್ತೆ 10 ವರ್ಷಕ್ಕೆ ಇರಂಗಿಲ್ಲ. ಸೊ ಹಿಂದ 10 ವರ್ಷದ ಹಿಂದೆ ಇದ್ದಿದ್ದ ಟ್ರೆಂಡ್ ಈಗ ಇರಂಗಿಲ್ಲ, 5 ವರ್ಷದ ಹಿಂದೆ ಇದ್ದಿದ್ದ ಟ್ರೆಂಡ್ ಈಗ ಇರಂಗಿಲ್ಲ. ಎಲ್ಲರೂ ಹೆಂಗ ಇದು ಮಾಡಿರ್ತಾರ ಅಂದ್ರೆ ಈಗ ಪ್ರೆಸೆಂಟ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರ. ಪ್ರೆಸೆಂಟ್ ನೆಕ್ಸ್ಟ್ 5 years ಯಾವ ತರ ಅದು ಟ್ರೆಂಡ್ ನ ಚೇಂಜ್ ಆಗ್ತದ, ಒಂದು ಬ್ರಾಂಚ್ ದಿಂದ ಇನ್ನೊಂದು ಬ್ರಾಂಚಿಗೆ ಯಾವ್ದಕ್ಕೆ ಡಿಮಾಂಡ್ ಬರ್ತದ, ಯಾವ್ದು ಸೊ ಡೌನ್ ಯಾವ್ದು ಅಪ್ ಅಂತೇಳಿ. ಬಿಕಾಸ್ ದಟ್ ವಿ ಆರ್ ಟು ಕಾಲೇಜ್ ಸೈಕ್ಲಿಕಲ್ ರೊಟೇಷನ್ ಅಂತೇಳಿ ಕರಿತೀವಿ. ಯಾಕಂದ್ರೆ ನಮ್ಗೆ 14 ವರ್ಷ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಅಲ್ಲಿದ ಎಲ್ಲಾನು ಆಗು ಹೋಗುಗಳು ನೋಡ್ಕೊಂಡಿರ್ತೀವಿ. ಒಂದ್ಸಲ ಒಂದು ಬ್ರಾಂಚ್ ಇಲ್ಲಿ ಅಪ್ ಬಂತಂದ್ರೆ, ಓಕೆ ಟಾಪ್ ದಾಗ ಬಂತಂದ್ರೆ
ಒಂದ್ 5, 6, 7, 8, 10 ವರ್ಷಿಗೆ ಅದೇನಪ್ಪ ಅಂದ್ರೆ ಇಲ್ಲಿ ಡೌನ್ ಬಂದಿರ್ತದ. ಇಲ್ಲಿ ಡೌನ್ ಇದ್ದಿದ್ದು ಮತ್ತೆ ಅಪ್ ಹೋಗಿರ್ತದೆ. ದಿಸ್ ವಿ ಆರ್ ಇನ್ ಟು ಕಾಲೇಜ್ ಸೈಕ್ಲಿಕಲ್ ರೊಟೇಷನ್. ಓಕೆ, ಇದು ಪ್ರತಿ ಒಂದ್ 5ರಿಂದ 10 ವರ್ಷಿಗೆ ಒಂದೊಂದು ಬ್ರಾಂಚ್ ಅಪ್ ಅಂಡ್ ಡೌನ್ ಇದ್ದೇ ಇದ್ದಿರ್ತದ. ಸೊ ಕೆಲವೊಬ್ರು ಹೆಂಗಂದ್ರ ಈಗ ಇದ್ದಿದ್ದ ಬ್ರಾಂಚಿಗೆ ಡಿಮಾಂಡ್ ಅದಂತೇಳಿ ಈಗ ತೊಗೊಂಡಿರ್ತಾರ. ಒಂದ್ 4-5 ವರ್ಷ ಆಗದ ಬಳಿಕ ಅದ್ರದ್ದೆಲ್ಲ ಡಿಮಾಂಡ್ ಕಡಿಮೆ ಐತಂದ್ರೆ ನಮಗೆ ಜಾಬ್ ಸಿಗಲ್ದು, ನಮ್ಗೆ ಆ ಬ್ರಾಂಚ್ ಸರಿ ಇಲ್ಲ, ಈ ಬ್ರಾಂಚ್ ಸರಿ ಇಲ್ಲ, ಹಿಂಗೆಲ್ಲ ಮಾತಾಡೋದು ಸರಿ ಅನ್ಸಂಗಿಲ್ಲ. ಬಟ್ ಒಂದು ಡಿಗ್ರಿ ಅಂತೂ 100% ಮುಗೀತದ. ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿದ ಹೆಲ್ಪ್ ತಗೊಂಡು ಯಾರು ಕಾಂಪಿಟೇಟಿವ್ ಹೋಗ್ತೀರಿ ಕಾಂಪಿಟೇಟಿವ್ ಅದು ಕಂಪ್ಲೀಟ್ ಆಗಿ ವಾಟ್ ಟು ಡೂ ಆಫ್ಟರ್ PUC 2 ಅಂತೇಳಿ ಒಂದು ಕ್ಲಿಯರ್ ಆಗಿ 1 hour ದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾವ. 1 hour ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರಂದ್ರ ಆ ವಿಡಿಯೋದ ಮುಖಾಂತರ ನಿಮ್ಮ ಕರಿಯರ್ನ ಬ್ರೈಟ್ ಮಾಡ್ಕೋದು ಹೆಂಗ ಅನ್ನೋದನ್ನು ಹೆಲ್ಪ್ಫುಲ್ ಆಗ್ತೈತಿ. ಸೊ ಅದೇನ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ವಿಡಿಯೋ ಮಾಡಿ ಆಪ್ದಾಗೂ ಅಪ್ಲೋಡ್ ಮಾಡಿರ್ತದೆ ಮತ್ತೆ ಯೂಟ್ಯೂಬ್ನಾಗೂ ಅಪ್ಲೋಡ್ ಮಾಡಿರ್ತದೆ. ಯು ಕ್ಯಾನ್ ಯುಟಿಲೈಸ್ ದಟ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಮತ್ತೆ ಆ ವಿಡಿಯೋನ ಎಲ್ಲ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇನ್ನೊಂದು 4-5 ದಿನದಾಗ ಆಫ್ಟರ್ ಯುವರ್ KCET ಎಕ್ಸಾಮ್ ಬಿಫೋರ್ ಯುವರ್ ಸೆಕೆಂಡ್ ಎಕ್ಸಾಮ್ ಅನ್ನಟ್ಲೇನೆ ಮಾಡಿದ್ರೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಸೊ ಎಲ್ಲರೂ ಅದ್ರದ್ದು ಸದುಪಯೋಗ ಪಡಿಸೋರಿ. ಮತ್ತೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತೈತಿ ಈ ಚಾನಲ್ ದಿಂದ ನಿಮ್ ಸ್ಟಡಿಗೆ ಮತ್ತೆ ನಿಮ್ ಫ್ಯೂಚರ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಎಲ್ಲರಿಗೆ ಹೆಲ್ಪ್ ಆಗ್ಲಿ, ಯೂಸ್ಫುಲ್ ಆಗ್ಲಿ. So next, before winding this video, I am going to tell you all the best for your KCET 2025 exam well in advance. So ನಾಳೆ ಒಂದಿನ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊರಿ. 15th ನೆಕ್ಸ್ಟ್ 16th ಒಂದಿನ ಆರಾಮ್ಸೆ ಕೂಲಾಗೆ ಕಾಮಾಗೆ ನೀವು ಏನ್ ಓದಿರಲ್ಲ ಆ ಓದಿದ್ರ ಮೇಲೆ ಮತ್ತೆ ಅಲ್ಲಿ ಹೋದ್ ಬಳಕ ಎಕ್ಸಾಮ್ ಹಾಲ್ದೊಳಗೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮತ್ತೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಸೊ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಸೊ OMR ದಾಗ ಏನು ಮಿಸ್ಟೇಕ್ ಆಗ್ಲಾರ್ದೆ ಕರೆಕ್ಟ್ ಆಗಿ ಫಿಲ್ ಮಾಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಯಾವುದೇ ರೀತಿ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಸೊ ಹಂಗೇನಾದ್ರು ಡೌಟ್ ಇತ್ತಂದ್ರೆ ನಿಮ್ಗೆ ಅಲ್ಲೇನ್ ಇನ್ವಿಜಿಲೇಟರ್ಸ್ ಇರ್ತಾರಲ್ಲ ಅವ್ರಿಗೆ OMR ಹೌ ಟು ಫಿಲ್ ಅಂತ ಅನ್ನೋದು ಸೊ ಎಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸೊ ಕರೆಕ್ಟ್ ಆಗಿ ಆನ್ ಟೈಮ್ ಅಥವಾ ಒಂದಿಷ್ಟು ಜಲ್ದಿ ಹೋಗ್ರಿ ಎಕ್ಸಾಮ್ಗೆ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಎಲ್ಲಾ ರೀತಿ ಪ್ರಿಪರೇಷನ್ ಚೆನ್ನಾಗಿ ಮಾಡಿ OMR ನ ಮಿಸ್ಟೇಕ್ ಮಾಡ್ಲಕ್ ಹೋಗ್ಬೇಡ್ರಿ. ಓಕೆ, ಯಾಕಂದ್ರೆ ಕೈಗೆ ಬಂದಿತ್ತು ಬಾಯಿ ಬರ್ಲಿಲ್ಲ ಅನ್ನಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ಆಲ್ ದಿ ಬೆಸ್ಟ್ ಫ್ರಮ್ ಮೈ ಸೈಡ್ ಫಾರ್ ಯುವರ್ KCET as well as NEET ಯಾರು ಬರೀತೀರಿ ನೀಟ್ಗೆ ಸೆಕೆಂಡ್ ಎಕ್ಸಾಮ್ ಯಾರು ಬರೀತಾ ಇದ್ದಿರಲ್ಲ. ಸೊ ಇನ್ನೊಂದಿಷ್ಟು ವಿಡಿಯೋಸ್ ಸ್ಪೆಷಲ್ ವಿಡಿಯೋಸ್ ಮಾಡಿನೂ ಅಪ್ಲೋಡ್ ಮಾಡ್ತದ. ಸೊ ಆದಷ್ಟು ನೀವು ಪ್ರಿಪರೇಷನ್ ಸ್ಪೀಡ್ ಅಪ್ ಮಾಡ್ಕೊಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.